ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ದರ್ಶನಂ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತುಲಾ ರಾಶಿಯವರ ಡಿಸೆಂಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ, ಸಂಪೂರ್ಣವಾಗಿ ಅಂತಂದರೆ ಅವರಿಗೆ ಆಗ್ತಕ್ಕಂಥ ಆಗು ಹೋಗುಗಳಾಗ್ಬೋದು, ನೆಗೆಟಿವ್ ಪಾಸಿಟಿವ್ಗಳಾಗ್ಬೋದು, ತದನಂತರ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ಅವ್ರಿಗೆ ಏನೇನೆಲ್ಲ ಉಪಯೋಗ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಾಗಿ ತುಲಾ ರಾಶಿಯವರು ಈ ತಿಂಗಳಲ್ಲಿ ಹೇಳಿಕೊಳ್ಳುವಂತಹ ಸಂಭವ ವಿಚಾರಗಳು, ಎಕ್ಸ್ಪೆಕ್ಟೇಷನ್ ಇದ್ದಂಥ ವ್ಯವಸ್ಥೆಗಳು ಯಾವುದು ಕೂಡ ಅಷ್ಟೊಂದು ಅಂದ್ಕೊಂಡ ರೀತಿಯಲ್ಲಿ ಜರುಗೋದಿಲ್ಲ ಅಂತ ಮೊದಲನೇದಾಗಿ ಹೇಳಿಕ್ಕೆ ಬಯಸ್ತೇನೆ. ಯಾವ ರೀತಿಯಲ್ಲಪ್ಪ ಅಂತಂದರೆ, ಇವರ ಒಂದು ವೃತ್ತಿ ಮತ್ತು ವ್ಯವಹಾರದ ವಿಚಾರದ ನೋಡೋದಂದರೆ, ವೃತ್ತಿಯಲ್ಲಿ ಹೇಳ್ತಕ್ಕಂಥ ಯಾವುದೇ ಸಮಸ್ಯೆಗಳು ಮೂಲವಾಗಿ ತುಲಾರಾಶಿಯವರು ಅತ್ಯಂತ ಶ್ರಮಜೀವಿಗಳಾಗಿರ್ತೀರಿ. ಆದಷ್ಟು ಪ್ರಯತ್ನದಿಂದ ನಿಮ್ಮ ಕೆಲಸವನ್ನು ಸಾಧಿಸುವಂಥ ವ್ಯವಸ್ಥೆಗಳಾಗಿರುತ್ತೆ. ಆದರೂ ಕೂಡ ಮಾಡ್ತಕ್ಕಂಥ ಕೆಲಸದಲ್ಲಿ ಹೇಳ್ಕೊಳ್ಳೋಂಥ ಪ್ರಗತಿಗಳು ಸಿಗೋದಿರಲಿಲ್ಲ. ತದನಂತರದಲ್ಲಿ ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಎಷ್ಟೇ ನಿಯತ್ತಿಂದ ನೀವು ಕೆಲಸ ಮಾಡಿದ್ರು ಕೂಡ, ಎಷ್ಟೇ ನಿಯತ್ತಿಂದ ನೀವು ವ್ಯವಹಾರ ಮಾಡ್ಕೊಂಬಂದರೂ ಕೂಡ, ನಿಮ್ಮ ಎದುರಿನ ವ್ಯಕ್ತಿಗಳಾಗ್ಬೋದು, ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡಿದವರಾಗ್ಬೋದು, ಅಥವಾ ನಿಮ್ಮ ಜೊತೆ ಕೆಲಸ ಮಾಡೋ ವ್ಯವಹಾರದಲ್ಲಿ ಒಂದು ಬಿಸ್ನೆಸ್ ಮಾಡ್ತಾರೋ ವ್ಯಕ್ತಿಗಳು ನಿಮ್ಮನ್ನು ಅತಿಯಾದ ಮೋಸವನ್ನು ಮಾಡಲಿಕ್ಕೆ ಈ ತಿಂಗಳು ಪ್ರಯತ್ನವನ್ನು ಮಾಡ್ತಾರೆ. ಯಾಕಂದರೆ ಅವರ ಒಂದು ಸಣ್ಣ ಪುಟ್ಟ ಕೊರತೆಗಳನ್ನು ನಿಮ್ಮ ಮೇಲೆ ಪ್ರೆಷರ್ ರೀತಿಯಲ್ಲಿ ತೋರಿಸ್ಲಿಕ್ಕೆ ತುಂಬ ವಿಚಾರ ಮಾಡ್ತಾರೆ. ನಿಮ್ಮಲ್ಲಿ ತುಂಬ ನೆಗೆಟಿವಿಟಿನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ವ್ಯವಹಾರವನ್ನು ಹೆಚ್ಚಾಗಿ ನೋಡಿಕೊಂಡು ವಿಚಾರ ಮಾಡೋದು ಭಾಳ ಒಳ್ಳೆಯದಾಗುತ್ತೆ. ಯಾರಾದರೂ ಮನೆಯ ನಿರ್ಮಾಣ ಮಾಡ್ತಾಯಿದ್ರೆ, ಕಟ್ಟಡವನ್ನು ಕಟ್ತಾಯಿದ್ರೆ, ಅಥವಾ ಕಟ್ಟಡವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಿದ್ರೆ, ಈ ತಿಂಗಳು ತಮಗೆ ಸ್ವಲ್ಪ ಮಟ್ಟಿನ ಸಮಸ್ಯೆಗಳು ಎದುರಾಗಲಿಕ್ಕಿದೆ. ಯಾಕಂದರೆ ತುಲಾರಾಶಿಯವರಿಗೆ ಮುಖ್ಯವಾಗಿ ಇರ್ತಕ್ಕಂಥ ಸಮಸ್ಯೆ ಅಂದರೆ ಫೈನಾನ್ಷಿಯಲ್ ಸಮಸ್ಯೆ. ಯಾವ ರೀತಿಯಲ್ಲಿ ಅಂತಂದರೆ, ಮಾಡ್ತಕ್ಕಂಥ ಕೆಲಸದಲ್ಲಿ ಆದಾಯದ ಮೂಲ ಇರುತ್ತೆ, ಆದರೆ ಉಳಿತಾಯ ಇರೋದಿಲ್ಲ. ಇವರಿಗೆ ಎಷ್ಟೇ ಕಷ್ಟಪಟ್ಟು ಕೂಡ ಆ ಒಂದು ಆದಾಯನ ಉಳಿಸ್ಕೊಳ್ಳಿಕ್ಕೆ, ಮಾಡಲಿಕ್ಕೆ, ಒಂದು ಒಳ್ಳೆಯ ಕಡೆ ಅದನ್ನು ಒಂದು ಇನ್ವೆಸ್ಟ್ ಮಾಡಲಿಕ್ಕೆ ಆಗೋದಿರಲಿಲ್ಲ. ಯಾಕಂದರೆ ಇವರಿಗೆ ಇರ್ತಕ್ಕಂಥ ಮೂಲ ಸಮಸ್ಯೆಗಳು ಹಣದ ಉಳಿತಾಯ ಇರೋದಿಲ್ಲ. ನಂತರ ಆರ್ಥಿಕ ವಿಚಾರದಲ್ಲಿ ಈಗ ಹೇಳಿದ ರೀತಿಯಲ್ಲಿ ಸಮಸ್ಯೆಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅನ್ನೋ ವಿಚಾರಗಳು ನೀವು ಗಮನಿಸ್ತೀರಾ. ಯಾವ ರೀತಿಯಲ್ಲಿ ಅಂತಂದರೆ, ಬಿಸ್ನೆಸ್ ಆಗ್ಬೋದು, ಕೊಟ್ಟಂಥ ವ್ಯವಹಾರ ಆಗ್ಬೋದು, ಹಿಂದಿನ ಹಣಕಾಸಿನ ವಿಚಾರ ಆಗ್ಬೋದು. ಈ ವಿಚಾರದಲ್ಲಿ ಏನಪ್ಪ ಅಂತ ಆಗುತ್ತಂದರೆ, ನಿಮಗೆ ಕೊಟ್ಟಂಥ ಹಣಕಾಸು, ಅಥವಾ ನೀವು ಯಾರಿಗಾದ್ರು ಹಣ ಕೊಟ್ಟಿದ್ರೆ, ಅಥವಾ ಯಾವುದಾದ್ರು ವ್ಯವಹಾರ ಮಾಡಿದೆ, ಲೋನ್ ಮಾಡಿದರೆ, ಈ ತಿಂಗಳಲ್ಲಿ ಸ್ವಲ್ಪ ಹೋಲ್ಡ್ ಆಗುತ್ತೆ, ಸಾಕಷ್ಟು ಕಿರಿಕಿರಿಗಳಾಗುತ್ತೆ. ಹಣಕಾಸಿನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಈ ತಿಂಗಳು ನೀವು ಅನುಭವಿಸ್ತೀರಾ. ನಂತರ ಪ್ರೀತಿ ಮತ್ತು ಕುಟುಂಬದ ವಿಚಾರ. ಪ್ರೀತಿಯಲ್ಲಿ ಕುಟುಂಬದ ಜೊತೆಗೆ ಯಾವುದೇ ರೀತಿ ಸಮಸ್ಯೆಗಳು ಇರೋದಿಲ್ಲ. ಆದರೆ ನಿಮಗೆ ಇರ್ತಕ್ಕಂಥ ಫೈನಾನ್ಷಿಯಲ್ ಪ್ರೆಷರಿಂದ ಮನೆಯಲ್ಲಿ ಸ್ವಲ್ಪ ಸಿಡಿ ಅನ್ನೋದಾಗ್ಬೋದು, ಸಮಸ್ಯೆಗಳನ್ನ ಮಾಡ್ಕೊಳ್ಳೋದಾಗ್ಬೋದು, ಅಥವಾ ಇಲ್ಲಿ ಸಲ್ಲದ ಮಾತುಗಳಾಗ್ಬೋದು. ನಿಮ್ಮ ಒಂದು ಕೋಪವನ್ನು, ನಿಮ್ಮ ಒಂದು ವಿಚಾರವನ್ನು ಮನೆಯ ವ್ಯಕ್ತಿಗಳ ಮೇಲೆ ತಾವು ತೋರಿಸೋದ್ರಿಂದ ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಬಿರುಕುಗಳು ಬರಲಿಕ್ಕೆ ಸಂಭವ ಇರುತ್ತೆ. ಹಾಗಾಗಿ ನಿಮ್ಮ ವ್ಯವಹಾರವನ್ನು ಪ್ರತ್ಯೇಕವಾಗಿ ಇಟ್ಕೊಂಡು, ಮನೆಯ ವಿಚಾರವನ್ನೇ ಪ್ರತ್ಯೇಕವಾಗಿ ಇಟ್ಕೊಂಡ್ರೆ ಸಮಸ್ಯೆಗಳು ಇರೋದಿಲ್ಲ. ಕುಟುಂಬ ಜೊತೆಗೆ ನಿಮ್ಮ ಬಾಂಧವ್ಯ ಸ್ವಲ್ಪ ಆದಷ್ಟು ಗಟ್ಟಿ ವಿಚಾರವನ್ನು ಮಾಡೋದು ಒಳ್ಳೆಯದಾಗುತ್ತೆ. ಯಾಕಂದರೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದಾಗ್ಬೋದು, ಅಥವಾ ಅವ್ರ ಬಗ್ಗೆನೇ ನೆಗೆಟಿವ್ ಮಾತಾಡೋದಾಗ್ಬೋದು, ಇಂಥದ್ದು ನಿಮ್ಮ ಕುಟುಂಬದಲ್ಲಿ ಈ ತಿಂಗಳು ನೋಡಲಿಕ್ಕೆ ಸಿಗುತ್ತೆ. ಅದರಿಂದ ಆದಷ್ಟು ಅವ್ರ ಕಡೆ ಗಮನ ಕೊಡದೆ ನಿಮ್ಮ ಒಂದು ವ್ಯವಸ್ಥೆ, ನಿಮ್ಮ ಕೆಲಸ, ನಿಮ್ಮ ಕಾರ್ಯದ ಬಗ್ಗೆ ಹೆಚ್ಚಾಗಿ ಗಮನ ಕೊಡೋದ್ರಿಂದ ಸಮಸ್ಯೆಗಳು ಇರೋದಿಲ್ಲ. ನಂತರ ಆರೋಗ್ಯದ ವಿಚಾರ ಬರ್ತು ಅಂತಂದರೆ, ಆರೋಗ್ಯದಲ್ಲಿ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಡದಿ ಆಗ್ಬೋದು, ನಿಮ್ಮ ತಾಯಿ ಆಗ್ಬೋದು, ನಿಮ್ಮ ತಂಗಿ, ಅಕ್ಕ ಅಂತ ಅಥವಾ ಮಗಳು, ಇವರು ಯಾರೇ ಇದ್ದರೂ ಕೂಡ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸಮಸ್ಯೆಗಳು ಹೆಣ್ಣು ಮಕ್ಕಳಿಗೆ ಕಾಡಲಿಕ್ಕಿದೆ. ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹೆಣ್ಣು ಮಕ್ಕಳು ಆದಷ್ಟು ಜೋಪಾನವಾಗಿ ಮಾಡ್ತಕ್ಕಂಥ ಎಲ್ಲ ವಿಚಾರದಲ್ಲೂ ಕೂಡ, ಕೆಲಸದಲ್ಲೂ ಕೂಡ ಸ್ವಲ್ಪ ಅತಿಯಾದ ಕಾಳಜಿ ಅವ್ರ ಮೇಲೆ ತೋರಿಸಿ ಈ ತಿಂಗಳು ಯಾವುದೇ ಆರೋಗ್ಯ ಸಮಸ್ಯೆಯನ್ನು ಅವ್ರು ಅತಿಯಾಗಿ ಅನುಭವಿಸೋದು ಬೇಡ ಅಂತ ಹೇಳಿ ಬಯಸ್ತೇನೆ. ಈ ರಾಶಿಯವರಿಗೆ ಪರಿಹಾರ ಮಾರ್ಗ ಏನಪ್ಪ ಅಂತಂದರೆ, ಬರ್ತಕ್ಕಂಥ ಪ್ರತಿ ಗುರುವಾರ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ಹೋಗಿ ಹಾಲು ಮತ್ತು ಕೆಂಪು ಬಣ್ಣದ ಒಂದು ಹೂಗಳನ್ನು ದಾನವಾಗಿ ಕೊಟ್ಟು, ಅಥವಾ ದೇವಸ್ಥಾನಕ್ಕೆ ಅರ್ಪಣೆಯನ್ನು ಪೂಜೆ ಮಾಡ್ಕೊಂಬರೋದ್ರಿಂದ, ಅಥವಾ ಅದನ್ನು ಮಾಡಲಿಕ್ಕಾಗಲ್ಲ, ಒಳ್ಳೆ ತುಂಬ ವಿಚಾರ ಆಗುತ್ತೆ. ಪ್ರತಿ ವಾರ ಹೋಗ್ಲಿಕ್ಕಾಗಲ್ಲ ಅಂತಂದರೆ ಯಾವುದಾದ್ರು ಒಂದು ವಾರ ಹೋಗಿ ಪೂಜೆ ಮಾಡ್ಕೊಂಬನ್ನಿ. ಉಳಿದ ವಾರಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಬಡವರಿಗೆ ಅಥವಾ ನಿರ್ಗತಿಕರಿಗೆ ಏನು ಮಾಡ್ತಾರೆ ಅಂತಂದರೆ, ಆದಷ್ಟು ನಿಮ್ಮ ಕೈಲಾದಷ್ಟು ದಾನ ಧರ್ಮವನ್ನು ಮಾಡಿ ನಿಮ್ಮ ನೆಗೆಟಿವಿಟಿಯನ್ನು, ನಿಮ್ಮ ಒಂದು ಪಾಸಿಟಿವ್ ಮೈಂಡ್ಸೆಟ್ನ ಸೆಟ್ ಮಾಡ್ಕೋಬೋದಾಗುತ್ತೆ. ನೆಗೆಟಿವಿಟಿನ ತೆಗೆಯುವಂಥ ಕೆಲಸಗಳು ಈ ಒಂದು ಮಾರ್ಗದಲ್ಲಿ ಆಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ತುಲಾ ರಾಶಿಯವರ ಸಂಪೂರ್ಣ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.